Hello dear students, welcome to my YouTube channel. ಇವತ್ತಿನ ಈ ವಿಡಿಯೋದಲ್ಲಿ ಅಭ್ಯಾಸ 4.2ರಲ್ಲಿ ಪ್ರಶ್ನೆ 2 ಬಿಡಿಸೋಣ. ಏನಿದೆ ಪ್ರಶ್ನೆ 2? ಉದಾಹರಣೆ 1ರಲ್ಲಿ ನೀಡಿರುವ ಸಮಸ್ಯೆಗಳನ್ನು ಬಿಡಿಸಿ. ಹೌದಾ? ಏನಂದ್ರೆ ಉದಾಹರಣೆ 1ರೊಳಗೆ ನೀಡಿರುವಂತಹ ಸಮಸ್ಯೆನ ಬಿಡಿಸ್ಬೇಕು. ಅದು ಕ್ವಶನ್ ಏನಿದೆ ನೋಡ್ರಿ. ಅದರೊಳಗೆ ಪ್ರಶ್ನೆ 1ರೊಳಗೆ 1ನೇದ್ದು. 2 ಪ್ರಶ್ನೆಗಳದಾವು. 1ರೊಳಗೆ 1ನೇದ್ದು. ಜಾನ್ ಮತ್ತು ಜೀವಂತಿ ಇವರಿಬ್ಬರ ಬಳಿ ಇರುವ ಒಟ್ಟು ಗೋಲಿಗಳ ಸಂಖ್ಯೆ 45 ಆಗಿದೆ. ಇವರಿಬ್ಬರು ತಲಾ 5 ಗೋಲಿಗಳನ್ನು ಕಳೆದುಕೊಂಡರೆ ಇವರ ಬಳಿ ಇರುವ ಗೋಲಿಗಳ ಸಂಖ್ಯೆಗಳ ಗುಣಲಬ್ಧವು 124 ಆಗುತ್ತದೆ. ಹಾಗಾದರೆ ಆರಂಭದಲ್ಲಿ ಅವರ ಬಳಿ ಇದ್ದ ಗೋಲಿಗಳ ಸಂಖ್ಯೆ ಎಷ್ಟು ಎಂಬುದನ್ನು ನಾವು ಕಂಡುಹಿಡಿಯಲು ಬಯಸುತ್ತೇವೆ. ಕ್ವಶನ್ ಅರ್ಥ ಆತ್ರಿ? ಜಾನ್ ಮತ್ತು ಜೀವಂತಿ ಬಳಿ ಇಬ್ರು ಕೂಡ್ಸೆ ಎಷ್ಟದಾವಂತ 45 ಗೋಲಿಗಳದಾವಂತ. ತಲಾ ಇವರಿಬ್ರು ಏನು ಮಾಡ್ತಾರಂತ 5 ಗೋಲಿಗಳನ್ನ ಕಳ್ಕೊಂಡ್ಬಿಡ್ತಾರಂತ. ಅವುಗಳ ಗೋಲಿಗಳ ಒಟ್ಟು ಗುಣಲಬ್ಧ 124 ಆಗಿರ್ತೈತಿ. ಹಾಗಾದ್ರೆ ಆರಂಭದಲ್ಲಿ ಅವರ ಬಳಿ ಇದ್ದ ಗೋಲಿಗಳ ಸಂಖ್ಯೆ ಎಷ್ಟು ಅನ್ನೋದನ್ನು ನಾವು ಕಂಡುಹಿಡಿಬೇಕು. ಅದನ್ನ ಹೇಗೆ ಕಂಡುಹಿಡಿಯೋದು ಅಂತ ನೋಡೋಣ. ಇವಾಗ ಜಾನ್ ಬಳಿ ಮತ್ತು ಜೀವಂತಿ ಬಳಿ ಎಷ್ಟು ಗೋಲಿಗಳದಾವು ಅಂತ ನಮ್ಗೆ ಗೊತ್ತಿಲ್ಲ. ಹಾಗಾದ್ರೆ ಜಾನ್ ಬಳಿ ಇರುವ ಗೋಲಿಗಳ ಸಂಖ್ಯೆಯನ್ನು ಏನಂತ ಅನ್ಕೊಂಡು, ಜಾನ್ ಬಳಿ ಇರುವ ಅಥವಾ ಜಾನ್ ಬಳಿ ಇದ್ದ ಗೋಲಿಗಳ ಸಂಖ್ಯೆಯು ಎಕ್ಸ್ ಆಗಿರಲಿ. ಈ ಜಾನ್ ಬಳಿ ಇರುವ ಗೋಲಿಗಳ ಸಂಖ್ಯೆ ಏನಾಗಿರಲಿ? ಎಕ್ಸ್ ಆಗಿರಲಿ ಅಂತ ಅನ್ಕೊಳ್ಳೋಣ. ಹಾಗಾದರೆ ಜೀವಂತಿ ಬಳಿ ಎಷ್ಟಾಗ್ತಾವು? ಜೀವಂತಿ ಬಳಿ ಇದ್ದ ಗೋಲಿಗಳ ಸಂಖ್ಯೆ ಈ ಜಾನ್ ಬಳಿ ಇದ್ದಿದ್ದನ್ನೇ ಎಕ್ಸ್ ಅಂತ ತಗೊಂಡ್ವಿ. ಜೀವಂತಿ ಬಳಿ ಇದ್ದಿದ್ದನ್ನೇ ಏನಂತ ತಗೋಣ? ವಾಯ್ ಅಂತ ತಗೋಣ? ಅಲ್ಲ, ಇಲ್ಲಿ ನೋಡ್ರಿ, ಇವರಿಬ್ರು ಕೂಡಿಸಿ ಎಷ್ಟದಾವು? 45 ಅದಾವ. ಆ 45ರೊಳಗೆ ಜಾನ್ ಬಳಿ ಇದ್ದ ಗೋಲಿಗಳ ಸಂಖ್ಯೆಯನ್ನು ಕಳೆದ್ರಂದ್ರೆ ಜೀವಂತಿ ಬಳಿ ಇರುವಂತಹ ಗೋಲಿಗಳ ಸಂಖ್ಯೆ ಎಷ್ಟು ಅನ್ನೋದು ಸಿಗ್ತಾವ. ಹಾಗಂದ್ರೆ ಇದನ್ನು 45 ಮೈನಸ್ ಎಕ್ಸ್ ಅಂತ ಬರ್ಕೋಬೋದಾ? ನೆಕ್ಸ್ಟ್, ಇವರಿಬ್ಬರು ತಲಾ 5 ಗೋಲಿಗಳನ್ನು ಕಳೆದುಕೊಂಡರೆ ಇವರ ಬಳಿ ಇರುವ ಗೋಲಿಗಳ ಸಂಖ್ಯೆ ಎಷ್ಟಾಗುತ್ತೆ ಅನ್ನೋದು ನೋಡಬೇಕು. 5 ಗೋಲಿಗಳನ್ನು ಕಳೆದುಕೊಂಡಾಗ ಜಾನನ ಬಳಿ ಉಳಿದ ಗೋಲಿಗಳ ಸಂಖ್ಯೆ ಎಷ್ಟಾಗತ್ರಿ? ಎಕ್ಸ್ ಮೈನಸ್ 5. ಈ ಜಾನ್ ಬಳಿ ಇರುವ ಗೋಲಿಗಳ ಸಂಖ್ಯೆ ಎಕ್ಸ್ ಆಗಿರಲಿ ಅಂತ ಅನ್ಕೊಂಡಿವಿ. ಹಂಗಂದ್ರೆ 5 ಗೋಲಿಗಳನ್ನ ಕಳ್ಕೊತಾರಂದ್ರೆ ಒಟ್ಟೆ ಎಷ್ಟು ಗೋಲಿಗಳದಾವ ಅಂತ ನಮ್ಗೆ ಗೊತ್ತಿಲ್ಲ. ಇದ್ದ ಗೋಲಿ ಒಳಗೆ 5 ಗೋಲಿ ಕಳ್ಕೊಂಡ್ರಂದ್ರೆ -5 ಮಾಡ್ಬೇಕಾ? ಅಂದ್ರೆ ಕಳಿಬೇಕಾ? ಇದನ್ನು 5 ಗೋಲಿಗಳನ್ನು ಕಳೆದುಕೊಂಡಾಗ ಜೀವಂತಿಯ ಬಳಿ ಇರುವ ಉಳಿದ ಗೋಲಿಗಳ ಸಂಖ್ಯೆ ಎಷ್ಟು ಉಳಿತಾವ್ರಿ? ಇಲ್ಲಿ ನೋಡ್ರಿ, ಜೀವಂತಿ ಬಳಿ ಇದ್ದ ಗೋಲಿಗಳ ಸಂಖ್ಯೆ ಎಷ್ಟೈತಿ? 45 ಮೈನಸ್ ಎಕ್ಸ್. 45 ಮೈನಸ್ ಎಕ್ಸ್. ಇಲ್ಲಿ 5 ಗೋಲಿಗಳನ್ನು ಕಳೆದುಕೊಂಡಾಗ ಏನು ಮಾಡಬೇಕು? -5 ಕಳಿಬೇಕು. ಹೌದಾ? ಹಾಗಾದ್ರೆ ಒಟ್ಟು ಎಷ್ಟಾಗುತ್ತದು? 45ರಾಗ 5 ಕಳೆದ್ರೆ 40 ಮೈನಸ್ ಎಕ್ಸ್. ಇದು ಹೆಂಗೆ ಬರ್ಕೊಂಡು ಅನ್ನೋದು ಗೊತ್ತಾಯ್ತು. ಆದ್ದರಿಂದ ಗೋಲಿಗಳ ಸಂಖ್ಯೆಯ ಗುಣಲಬ್ಧ 124 ಆಗುತ್ತದೆ. ಅಂದ್ರೆ ಅವುಗಳ ಗುಣಲಬ್ಧ
ಎಕ್ಸ್ ಮೈನಸ್ 5 ಇಂಟು 40 ಮೈನಸ್ ಎಕ್ಸ, ಇವು ಎರಡೂ ಗುಣಿಸ್ಬೇಕಾ? ಈಗ ಇವು ಎರಡರ ಗುಣಲಬ್ಧ ಎಷ್ಟೈತಿ? 124 ಐತಿ, ಹೌದಾ? 124 ಇಸ್ ಈಕ್ವಲ್ ಟು ಎಕ್ಸ್ ಇಂಟು 40, 40 ಎಕ್ಸ್ ಪ್ಲಸ್ ಇಂಟು ಮೈನಸ್ ಮೈನಸ್ ಎಕ್ಸ್ ಇಂಟು ಎಕ್ಸ್, ಎಕ್ಸ್ ಸ್ಕ್ವೇರ್ ಮೈನಸ್ ಇಂಟು ಪ್ಲಸ್ ಮೈನಸ್ 45 200 ಮೈನಸ್ ಇಂಟು ಮೈನಸ್ ಪ್ಲಸ್ 5 ಇಂಟು ಎಕ್ಸ್ 5 ಎಕ್ಸ್. 40 ಎಕ್ಸಕ್ಕೆ 5 ಎಕ್ಸ್ ಕೂಡಿಸಿದ್ರೆ ಎಷ್ಟಾಗುತ್ತಾ? 45 ಎಕ್ಸ್ ಮೈನಸ್ ಎಕ್ಸ್ ಸ್ಕ್ವೇರ್ ಮೈನಸ್ 200, ಇದು 124 ಇಸ್ ಈಕ್ವಲ್ ಟು ಆಯಿತು. ಇವಾಗ ಎಕ್ಸ್ ಸ್ಕ್ವೇರನ್ನು ಎಲ್ ಎಚ್ ಎಸ್ ಕಡೆ ಹೋಯ್ದ್ರ ಪ್ಲಸ್ ಎಕ್ಸ್ ಸ್ಕ್ವೇರ್ ಮೈನಸ್ ಎಕ್ಸ್ ಸ್ಕ್ವೇರ್ ಐತಿ, ಅದನ್ನು ಎಲ್ ಎಚ್ ಎಸ್ ಕಡೆ ಹೋದ್ರೆ ಪ್ಲಸ್ ಎಕ್ಸ್ ಸ್ಕ್ವೇರ್ ಮೈನಸ್ 45 ಎಕ್ಸ್ ಪ್ಲಸ್ 200 ಪ್ಲಸ್ 124 ಇಸ್ ಈಕ್ವಲ್ ಟು 0. ಎಕ್ಸ್ ಸ್ಕ್ವೇರ್ ಮೈನಸ್ 45 ಎಕ್ಸ್ 200ಕ್ಕೆ 124 ಕೂಡಿಸಿದ್ರೆ 324 ಇಸ್ ಈಕ್ವಲ್ ಟು 0. ಮೊದಲೇ ಪದ ಮತ್ತು ಕೊನೆಯ ಪದವನ್ನು ಗುಣಿಸ್ಬೇಕು. ಎಷ್ಟಾಗುತ್ತಾ? 324 ಎಕ್ಸ್ ಸ್ಕ್ವೇರ್ ಆತ. ಈಗ ಇದನ್ನು ಹೆಂಗೆ ಮಾಡಬೇಕು? ಹೆಂಗೆ ಬಡ್ಕೋಬೇಕು? ಇವನ್ನ ಕೂಡಿಸಿದ್ರೆ ಕಳೆದ್ರೆ ನಮಗೆ ಏನು ಬರಬೇಕು? ಮೈನಸ್ 45 ಎಕ್ಸ್ ಬರಬೇಕು. ಅಂದರೆ ಏನಂತ ಬಡ್ಕೋತೀರಿ? 36 9 ನೋಡ್ರಿ, 36 9 324. ಈ ಎರಡು ಸಂಖ್ಯೆಗಳನ್ನು ಕೂಡಿಸಿದ್ರೆ ಅಥವಾ ಕಳೆದ್ರೆ ನಮಗೇನು ಬರಬೇಕು? 45 ಬರಬೇಕು. ಹಾಗಾದ್ರೆ ಇದಕ್ಕೆ ಏನು ಮಾಡ್ತೀನಿ? ಮೈನಸ್ ಅಪ್ಲೈ ಮಾಡಿಬಿಡ್ತೀನಿ. ಅವಾಗೇನಾಗುತ್ತಾ? ಮೈನಸ್ 36ಕ್ಕೆ ಮೈನಸ್ 9 ಕೂಡಿಸಿದ್ರೆ ಮೈನಸ್ 45 ಎಕ್ಸ್. ನೆಕ್ಸ್ಟ್ ಎಕ್ಸ್ ಸ್ಕ್ವೇರ್ ಮೈನಸ್ 45 ಎಕ್ಸನ್ನು ಹೆಂಗೆ ಬಡ್ಕೋತೀರಿ? 36 ಎಕ್ಸ್ ಮೈನಸ್ 9 ಎಕ್ಸ್ ಪ್ಲಸ್ 324 ಇಸ್ ಈಕ್ವಲ್ ಟು 0ನ. ನೆಕ್ಸ್ಟ್ ಇವು ಎರಡನ್ನೂ ಒಂದು ಗುಂಪು ಮಾಡ್ತೀನಿ, ಇವು ಎರಡೂ ಒಂದು ಗುಂಪು ಮಾಡ್ಕೋತೀನಿ. ಇದ್ರೊಳಗೆ ಏನು ಕಾಮನ್ ತೆಗಿತೀರಿ? ಎಕ್ಸ್ ಕಾಮನ್ ತೆಗಿತೀರಾ? ಏನು ಉಳಿತೈತಿ? ಎಕ್ಸ್ ಮೈನಸ್ 36 ಮೈನಸ್ ಇವೆರಡರೊಳಗೆ ಏನು ಕಾಮನ್ ತೆಗಿತೀನಿ? 9 ಕಾಮನ್ ತೆಗಿತೀನಿ. ಏನು ಉಳಿತೈತಿ? ಎಕ್ಸ್ ಮೈನಸ್ 36 ಇಸ್ ಈಕ್ವಲ್ ಟು 0. ಈಗ ಇವು ಎರಡರಲ್ಲಿ ಏನು ಕಾಮನ್ ತೆಗಿತೀರಿ? ಎಕ್ಸ್ ಮೈನಸ್ 36 ಕಾಮನ್ ತೆಗಿತೀರಾ? ಉಳಿದಿರೋದು ಎಕ್ಸ್ ಮೈನಸ್ 9 ಇಸ್ ಈಕ್ವಲ್ ಟು 0. ಎಕ್ಸ್ ಮೈನಸ್ 36 ಇಸ್ ಈಕ್ವಲ್ ಟು 0, ಎಕ್ಸ್ ಮೈನಸ್ 9 ಇಸ್ ಈಕ್ವಲ್ ಟು 0. ಎಕ್ಸ್ ಇಸ್ ಈಕ್ವಲ್ ಟು 36, ಎಕ್ಸ್ ಇಸ್ ಈಕ್ವಲ್ ಟು 9. ಈಗ ಇವು ಎರಡರೊಳಗೆ ಯಾವ್ದು ಬೇಕಾದರೂ ಕನ್ಸಿಡರ್ ಮಾಡ್ಕೋಬೋದು. ನಾನೇನು ಮಾಡ್ತೀನಿ? 9ನ್ನು ಕನ್ಸಿಡರ್ ಮಾಡ್ಕೋತೀನಿ. ಆದ್ದರಿಂದ ಆರಂಭದಲ್ಲಿ ಜಾನ್ ಬಳಿ ಇದ್ದ ಗೋಲಿಗಳ ಸಂಖ್ಯೆ ಎಕ್ಸ್ ಆಗಿರಲಿ ಅಂತ ಅಂದ್ಕೊಂಡಿದ್ವಿ. ಹಾಗಾದರೆ ಎಕ್ಸ್ ಬೆಲೆ ಎಷ್ಟಿಲ್ಲ? 9 ಗೋಲಿಗಳು. ನೀವು ಬೇಕಾದ್ರೆ 36 ಕನ್ಸಿಡರ್ ಮಾಡ್ಬೋದು. ಹಾಗಾದರೆ ಜಾನ್ ಬಳಿ 9 ಗೋಲಿಗಳಿದ್ರಂದ್ರೆ ಜೀವಂತಿ ಬಳಿ ಎಷ್ಟು ಗೋಲಿಗಳಿರ್ತಾವೆ? ಆರಂಭದಲ್ಲಿ ಜೀವಂತಿ ಬಳಿ ಇದ್ದ ಗೋಲಿಗಳ ಸಂಖ್ಯೆ ಏನಂತೇಳಿ ನಾನು 45 ಮೈನಸ್ ಎಕ್ಸ್. 45 ಮೈನಸ್ ಎಕ್ಸ್ ಅಂದ್ರೆ 9ನ್ನು ಕಳಿಬೇಕು, ಹೌದು? 45 9 ಕಳೆದ್ರೆ ಎಷ್ಟಾಯ್ತು? 36. ಹಾಗಾದರೆ ಜೀವಂತಿ ಬಳಿ ಇದ್ದ ಒಟ್ಟು ಗೋಲಿಗಳ ಸಂಖ್ಯೆ ಎಷ್ಟು? 36. ಇಲ್ಲಿವರೆಗೂ ಅರ್ಥ ಆಗಿದೆ ಅಂತ ಅನ್ಕೋತೀನಿ. ಈ ಲೆಕ್ಕ ನಿಮಗೇನಾದರೂ ಅರ್ಥ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ನೆಕ್ಸ್ಟ್ ಎರಡನೇ ಪ್ರಶ್ನೆ ನೋಡ್ರಿ. ಒಂದು ಗುಡಿ ಕೈಗಾರಿಕೆಯು ಒಂದು ದಿನದಲ್ಲಿ ನಿರ್ದಿಷ್ಟ ಸಂಖ್ಯೆಯ ಆಟಿಕೆಗಳನ್ನು ತಯಾರಿಸುತ್ತದೆ. ಪ್ರತಿ ಆಟಿಕೆಯ ಉತ್ಪಾದನಾ ವೆಚ್ಚವು ರೂಪಾಯಿಗಳಲ್ಲಿ 55ರಿಂದ ಒಂದು ದಿನದಲ್ಲಿ ಉತ್ಪಾದಿಸಿದ ಆಟಿಕೆಗಳ ಸಂಖ್ಯೆಯನ್ನು ಕಳೆದಷ್ಟೇ ಸಮನಾಗಿರುತ್ತದೆ. ಒಂದು ನಿರ್ದಿಷ್ಟ ದಿನದಲ್ಲಿ ಆಟಿಕೆಗಳ ಒಟ್ಟು ಉತ್ಪಾದನಾ ವೆಚ್ಚವು ರೂಪಾಯಿ 750 ಆಗಿದ್ದರೆ ಆ ದಿನ ಉತ್ಪಾದಿಸಿದ ಆಟಿಕೆಗಳ ಸಂಖ್ಯೆಯನ್ನು ಕಂಡುಹಿಡಿಯಲು ನಾವು ಬಯಸುತ್ತೇವೆ. ಕ್ವಶನ್ ಏನನ್ನೋದು ಅರ್ಥ ಐತ್ರಿ? ಒಂದು ಗುಡಿ ಕೈಗಾರಿಕೆಯಲ್ಲಿ ನಿರ್ದಿಷ್ಟ
ಸಂಖ್ಯೆಯ ಆಟಿಕೆಗಳನ್ನು ತಯಾರಿಸ್ತಾರಂತ ಒಂದು ದಿನಕ್ಕೆ. ಆ ಆಟಿಕೆಗಳ ಪ್ರತಿದಿನ ಏನೋ 55 ರೂಪಾಯಿ ವೆಚ್ಚ ಹಾಕ್ತಾರಂತ. ಒಂದು ದಿನ ಉತ್ಪಾದಿಸಿದ ಆಟಿಕೆಗಳ ಸಂಖ್ಯೆ ಕಳೆದಷ್ಟೇ ಸಮನಾಗಿರುತ್ತೆ ಅಂತ ಹೇಳಿದ್ದಾರೆ. ಒಂದು ನಿರ್ದಿಷ್ಟ ದಿನದಲ್ಲಿ ಆಟಿಕೆಗಳು ಅಂದರೆ ಒಂದು ದಿನಕ್ಕೆ ಎಷ್ಟಾಗುತ್ತಂದ್ರೆ 750 ರೂಪಾಯಿ ಅಷ್ಟು ವೆಚ್ಚ ಅಂತ ಹೇಳಿದ್ದಾರೆ. ಹಾಗಾದ್ರೆ ಪ್ರತಿದಿನ ಉತ್ಪಾದಿಸುವ ಆಟಿಕೆಗಳ ಸಂಖ್ಯೆಯನ್ನು ನಾವು ಕಂಡುಹಿಡಬೇಕು. ಎಷ್ಟು ಆಟಿಕೆಗಳನ್ನು ತಯಾರಿಸ್ತಾರೋ ಅಥವಾ ಉತ್ಪಾದಿಸ್ತಾರೋ ಅನ್ನೋದನ್ನು ನಾವು ಕಂಡುಹಿಡಬೇಕು. ಅದು ಹೇಗೆ ಅಂತ ನೋಡ್ರಿ ಇಲ್ಲೇ. ಆ ದಿನ ತಯಾರಿಸಿದ ಆಟಿಕೆಗಳ ಸಂಖ್ಯೆ ಏನಾಗಿರಲಿ? ಎಕ್ಸ್ ಆಗಿರಲಿ. ಆ ದಿನ ತಯಾರಿಸಿದ ಆಟಿಕೆಗಳ ಸಂಖ್ಯೆ ಎಕ್ಸ್ ಆಗಿರಲಿ. ಪ್ರತಿ ಆಟಿಕೆಯ ಉತ್ಪಾದನಾ ವೆಚ್ಚ ರೂಪಾಯಿ ಒಳಗೆ ಹೇಳ್ಬೇಕು ಇದನ್ನ. ಎಷ್ಟು ರೂಪಾಯಿ? ಪ್ರತಿ ಆಟಿಕೆಯ ಉತ್ಪಾದನಾ ವೆಚ್ಚ ಒಟ್ಟು ಎಷ್ಟು ಅಂತ ಹೇಳಿದಾರೆ ಇಲ್ಲೇ? 55 ಅಂತ ಹೇಳಿದಾರ. ಆ 55ರೊಳಗೆ ಏನು ಮಾಡಬೇಕು? ಈ ಎಕ್ಸನ್ನು ಕಳಿಬೇಕು. ಇದು ಹೆಂಗೆ ಬಂತು ಅನ್ನೋದು ಗೊತ್ತಾಯ್ತು. ಆಟಿಕೆಯ ಒಟ್ಟು ಉತ್ಪಾದನಾ ವೆಚ್ಚ ಎಷ್ಟಾಗೈತ್ರಿ? 750 ರೂಪಾಯಿ. ಆ ದಿನ ಉತ್ಪಾದಿಸಿದ ಆಟಿಕೆಗಳ ಸಂಖ್ಯೆ ಗೊತ್ತಿಲ್ಲ. ಆ ದಿನ ಉತ್ಪಾದಿಸಿದ ಆಟಿಕೆಗಳ ಸಂಖ್ಯೆ ಗೊತ್ತಿಲ್ಲ. ಇದನ್ನ ಕಂಡುಹಿಡಿಬೇಕಲ್ಲ ನಾವು. ಅದನ್ನು ಕ್ವಶನ್ ಮಾರ್ಕ್ ಹಾಕ್ರಿ. ಈಗ ಇವು ಎರಡರ ಗುಣಲಬ್ಧವನ್ನು ಮಾಡಬೇಕು. ಎಕ್ಸ್ ಇಂಟು 55 ಮೈನಸ್ ಎಕ್ಸ್ ಈಸ್ ಈಕ್ವಲ್ ಟು 750. ಇವು ಎರಡರ ಗುಣಲಬ್ಧ ಮಾಡಿದಾಗ ಎಷ್ಟಾಯ್ತು? ಎಕ್ಸ್ ಇಂಟು 55 ಮೈನಸ್ ಎಕ್ಸ್ ಈಸ್ ಈಕ್ವಲ್ ಟು 750. ಎಕ್ಸ್ ಇಂಟು 55 ಎಕ್ಸ್ ಮೈನಸ್ ಎಕ್ಸ್ ಇಂಟು ಎಕ್ಸ್ ಸ್ಕ್ವೇರ್ ಈಸ್ ಈಕ್ವಲ್ ಟು 750. ಈ ಎಕ್ಸ್ ಸ್ಕ್ವೇರ್ನ ಏನು ಮಾಡ್ತೀನಿ? RHS ಕಡೆ ಒಯ್ದ್ರೆ ಏನಾಗುತ್ತಾ? ಎಕ್ಸ್ ಪ್ಲಸ್ ಎಕ್ಸ್ ಸ್ಕ್ವೇರ್ ಆಗುತ್ತಾ. ಇದನ್ನು RHS ಕಡೆ ಒಯ್ದ್ರೆ ಮೈನಸ್ 55 ಎಕ್ಸ್ ಪ್ಲಸ್ 750 ಈಸ್ ಈಕ್ವಲ್ ಟು 0. ನೆಕ್ಸ್ಟ್ ಸ್ಟೆಪ್ ನೋಡ್ರಿ. ಮೊದಲೇ ಪದ ಮತ್ತು ಕೊನೆ ಪದವನ್ನು ಗುಣಿಸಿದಾಗ ನಮ್ಗೆ ಏನು ಸಿಗುತ್ತಾ? 750 ಎಕ್ಸ್ ಸ್ಕ್ವೇರ್ ಸಿಗ್ತಾ. ಈ 750ನ್ನು ಹೆಂಗೆ ಬಡ್ಕೋತೀರಿ? 30 ಇಂಟು 25 ಅಂತ ಬಡ್ಕೋಬೋದಾ? 30 ಇಂಟು 25 ಮಾಡಿದರೆ 750 ಸಿಗುತ್ತಾ. ಎಕ್ಸ್ ಇಂಟು ಎಕ್ಸ್ ಸ್ಕ್ವೇರ್. ಇವು ಎರಡನ್ನು ಕೂಡಿಸಿದ್ರೆ ಅಥವಾ ಕಳೆದ್ರೆ ನಮಗೇನು ಬರಬೇಕು? ಮೈನಸ್ 55 ಎಕ್ಸ್ ಬರಬೇಕು. ಹಾಗಾದರೆ ಇದಕ್ಕೆ ಏನು ಮಾಡ್ತೀನಿ? ಎರಡೂ ಮೈನಸ್ ಮಾಡ್ಕೋತೀನಿ. ಇವು ಎರಡೂ ಕೂಡಿಸಿದ್ರಾಗ ನಮ್ಗೆ ಏನು ಸಿಗುತ್ತಾ? ಮೈನಸ್ 55 ಎಕ್ಸ್ ಸಿಗುತ್ತಾ. ಈಗ ಹೆಂಗೆ ಬಡ್ಕೊಂಡು ಅನ್ನೋದು ಗೊತ್ತಾಯ್ತು. ನೆಕ್ಸ್ಟ್ ಸ್ಟೆಪ್ ನೋಡಿರಿ. ಎಕ್ಸ್ ಸ್ಕ್ವೇರ್ ಮೈನಸ್ 55 ಹೆಂಗೆ ಬರ್ಕೋತೀವಿ? ಮೈನಸ್ 30 ಎಕ್ಸ್ ಮೈನಸ್ 25 ಎಕ್ಸ್ ಪ್ಲಸ್ 750 ಈಸ್ ಈಕ್ವಲ್ ಟು 0. ಇದು ಒಂದು ಗುಂಪು, ಇದು ಒಂದು ಗುಂಪು. ಇಲ್ಲಿ ಏನು ಮಾಡ್ತೀರಿ? ಎಕ್ಸನ್ನು ಕಾಮನ್ ತೆಗಿತೀರಾ. ಎಕ್ಸನ್ನು ಕಾಮನ್ ತೆಗೆದ್ರೆ ಏನು ಉಳಿತೈತಿ? 1 ಎಕ್ಸ್ ಉಳಿತೈತಿ. ನೆಕ್ಸ್ಟ್ ಇದ್ರೊಳಗೆ 30 ಮೈನಸ್ ಇದ್ರೊಳಗೆ ಏನು ಕಾಮನ್ ತೆಗಿತೀನಿ? 25 ಕಾಮನ್ ತೆಗಿತೀನಿ. ಎಕ್ಸ್ ಮೈನಸ್ 30 ಈಸ್ ಈಕ್ವಲ್ ಟು 0. ಇವಾಗ ಈ ಎರಡರೊಳಗೆ ಏನು ಕಾಮನ್ ತೆಗಿತೀನಿ? ಎಕ್ಸ್ ಮೈನಸ್ 30 ಕಾಮನ್ ಐತೆ. ಇದನ್ನು ಕಾಮನ್ ತೆಗಿತೀನಿ. ಉಳಿದಿರೋದು ಎಕ್ಸ್ ಮೈನಸ್ 25 ಈಸ್ ಈಕ್ವಲ್ ಟು 0. ಎಕ್ಸ್ ಮೈನಸ್ 30 ಈಸ್ ಈಕ್ವಲ್ ಟು 0. ಎಕ್ಸ್ ಮೈನಸ್ 25 ಈಸ್ ಈಕ್ವಲ್ ಟು 0ನ. ನೆಕ್ಸ್ಟ್ ಎಕ್ಸ್ ಬೆಲೆ ಎಷ್ಟಾಯ್ತು? ಎಕ್ಸ್ ಈಸ್ ಈಕ್ವಲ್ ಟು 30. ಎಕ್ಸ್ ಈಸ್ ಈಕ್ವಲ್ ಟು 25. ಇಲ್ಲಿವರೆಗೂ ಅರ್ಥ ಆಗಿದೆ ಅಂತ ಅನ್ಕೋತೀನಿ. ಆದ್ದರಿಂದ ಆ ದಿನ ಉತ್ಪಾದಿಸಿದ ಆಟಿಕೆಗಳ ಸಂಖ್ಯೆ
ಎಷ್ಟು ರೀ 30 ಅಥವಾ 25? ಇಲ್ಲಿವರೆಗೂ ಅರ್ಥ ಆಗಿದೆ ಅಂತ ಅನ್ಕೋತೀನಿ. ನಿಮಗೇನಾದರೂ ಡೌಟ್ಸ್ ಇದ್ದರೆ ಪ್ಲೀಸ್ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಲು ಮರಿಬೇಡಿ.